ನಮಸ್ಕಾರ. ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಜೈನ್. ಮಧ್ಯರಾತ್ರಿ ಮಿಲಿಟರಿ ಮಾಮನಿಗಾಗಿ ಬಾಗಿಲು ತೆರೆದು ಕಾದಿದ್ದಳು. ಗಂಡನ ಕೊಂದು ಶವದ ಜೊತೆ ನಿದ್ದೆ. ಮುಂಜಾನೆ ಹಾರ್ಟ್ ಅಟ್ಯಾಕ್ ಡ್ರಾಮಾ. 12 ನಿದ್ದೆ ಮಾತ್ರೆ, 4 ಅತ್ತೆಗೆ, 8 ಗಂಡನಿಗೆ. ಕೊಂದಿದ್ ಹೇಗೆ ಭಸ್ಮ ಸುಂದರಿ? ಇದುವೇ ಈ ಹೊತ್ತಿನ ಕ್ರೈಮ್ ಡೈರಿ. ಗಂಡ, ಓ ನನ್ನ ಮುದ್ದಿನ ಗಂಡ, ನೀನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಅಂತ ಆಕೆ ಚಪಾತಿಯನ್ನ ಹೆಂಚಿನ ಮೇಲೆ ಹಾಕ್ತಿದ್ಲು. ಗಂಡ ಬರುವಷ್ಟರಲ್ಲಿ ಇಷ್ಟದ ಚಪಾತಿನೂ ರೆಡಿ ಮಾಡಿಬಿಟ್ಟಿದ್ಲು. ಆ ಚಪಾತಿಯನ್ನ ಅತ್ತೆ ಹಾಗೂ ಗಂಡನಿಗೂ ಉಣಬಡಿಸಿದ್ಲು. ಇದಾದ ಬಳಿಕ ನಡೆದಿದ್ದು ಕೊಲೆ. ಆ ಕೊಲೆ ಹಿಂದೆ ಇರೋದು ಒಬ್ಬ ಮಿಲಿಟರಿ ಮಾವ. ಆ ನೌಟಂಕಿ ಹೆಂಡತಿ ಹಾಗೂ ಸೈನಿಕ ಸೇರ್ಕೊಂಡು ಅಮಾಯಕ ಗಂಡನಿಗೆ ಮುಹೂರ್ತ ಇಟ್ಟಿದ್ ಹೇಗೆ? ಮೃತದೇಹ ಸುಟ್ಟು ಹಾಕಿದ್ರು ಭಸ್ಮ ಸುಂದರಿ ತಗಲಾಕೊಂಡಿದ್ ಹೇಗೆ ಅನ್ನುವ ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿ ಎಲ್ಲಿದೆ ನೋಡಿ. 2 ತಿಂಗಳ ಬಳಿಕ ಹತ್ಯೆ ಸತ್ಯ ರಿವೀಲ್. ಚಪಾತಿ ತಿನ್ನಿಸಿ ಗಂಡನ ತಿಥಿ ಮಾಡಿದ್ ಹೇಗೆ? ಗಂಡನ ಕೊಂದು ಡ್ರಾಮಾ ಮಾಡಿದ್ ಹೇಗೆ? ನೌಟಂಕಿ. ಅದು ಕಳೆದ ಮೇ 6ನೇ ತಾರೀಕು ಮುಂಜಾನೆ ಹೊತ್ತು. ಆ ಸಮಯದಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ರೇವಪ್ಪ ಮಡ್ಡಿ ಅನ್ನೋ ಗೇರಿಯಾದ ಜನರು ಮರುಗಿದ್ರು. ಅಯ್ಯಯ್ಯೋ, ಇಂತಹ ವಯಸ್ಸಲ್ಲದೆ ಕೇವಲ 28 ವಯಸ್ಸಿನಲ್ಲದೆ ಹಾರ್ಟ್ ಅಟ್ಯಾಕ್ ಆಗೋಯ್ತ, ಹೃದಯಾಘಾತದಿಂದ ಯುವಕ ಸತ್ತೋದ್ನ ಅಂತ ಮರುಗಿದ್ದಾರೆ. ಅದೇ ದುಃಖದಲ್ಲದೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ರು. ಆದರೆ ಇದಾಗಿ 2 ತಿಂಗಳ ಬಳಿಕ ಇದೇ ಇಂಡಿ ಪಟ್ಟಣದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆವತ್ತು ಕಣ್ಣೀರು ಸುರಿಸಿದ್ದವರು ಈಗ ಅಯ್ಯಯ್ಯೋ ಅಂತ ಬಾಯಿ ಮೇಲೆ ಕೈ ಇಟ್ಕೊಳ್ತಿದ್ದಾರೆ. ಯಾಕಂದ್ರೆ ಅದು ಹಾರ್ಟ್ ಅಟ್ಯಾಕ್ ನಿಂದ ಆಗಿದ್ದ ಸಾವಲ್ದ, ಬದಲಿಗೆ ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್. ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ಕೊಲೆ ಮಾಡಿರೋದು. ಇಡೀ ಇಂಡಿ ಪಟ್ಟಣದ ಜನರನ್ನ ಯಾಮಾರಿಸಿರೋದು ಈ ಸುಂದರಿಯೇ, ಈ ಕುಂಬಳಕಾಯಿ ಮುಖದ ಕೋಮಲೆಯೇ. ಐತಲ ಕಡೆ ಕುಂತಲ್ದೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಪೋಸ್ ಕೊಟ್ಟಿದ್ದು. ಗಂಡನ ಪಕ್ಕದಲ್ಲಿ ನಿಂತ್ಕೊಂಡೆ ರಾಣಿಯಂತೆ ಪೋಸ್ ನೀಡಿದ್ದು. ಆದರೆ ಇವಳ ನೋಟ, ಇವಳ ಈ ಮೈಮಾಟದ ವಿಷಯ ಕೇಳಿ ಎಲ್ರೂ ಬೆಚ್ಚಿ ಬಿದ್ದಿದ್ದಾರೆ. ಸೀರೆಯ ಸೆರಗಂಚಿನಲ್ಲಿ ಕೆಂಡ ಸುತ್ಕೊಂಡು ಹೊರಗಿನ ಪ್ರಪಂಚದ ಮುಂದೆ ಸತಿ ಸಾವಿತ್ರಿಯಂತೆ ಲುಕ್ ಕೊಟ್ಕೊಂಡು ಓಡಾಡ್ತಿದ್ದವಳು. ಯಾರಿಗೂ ಕೂಡ ಎಳ್ಳಷ್ಟು ಡೌಟ್ ಬಾರದಂತೆ ಮೋಹದ ಬಲೆ ಬೀಸ್ತಿದ್ದವಳು ಈ ಪ್ರಣಯಾಂತಕ್ಕೆ. ಹೆಸರು ಭಾಗ್ಯಶ್ರೀ. ಮನೆಗೆ ಸೌಭಾಗ್ಯ ತರ್ತಾಳೆ, ಮನೆಯಲ್ಲಿ ಖುಷಿ ತರ್ತಾಳೆ ಅಂತ ಈಕೆಯ ಪೋಷಕರು ಸೌಭಾಗ್ಯ ಅಂತ ಹೆಸರಿಟ್ಟಿದ್ರೇನೋ. 26 ವರ್ಷ ವಯಸ್ಸಿನಾಕಿ ಸೌಭಾಗ್ಯ ಆರಾಮಾಗಿದ್ಲು.
ಆದರೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾಗಿ ಸೌಭಾಗ್ಯ ಅತ್ತೆ ಮನೆಯನ್ನೇ ಸ್ಮಶಾನ ಮಾಡಿಬಿಟ್ಟಿದ್ದಾಳೆ. ಗಂಡನನ್ನೇ ಪರಲೋಕಕ್ಕೆ ಕಳುಹಿಸಿ ಊಸರವಳ್ಳಿ ತರ ಬಣ್ಣ ಬದಲಾಯಿಸಿಕೊಂಡು ಡ್ರಾಮಾ ಆಡ್ಕೊಂಡು 2 ತಿಂಗಳು ಕಾಲ ಕಳೆದೇ ಬಿಟ್ಟಿದ್ದಾಳೆ. ಸತ್ಯಕ್ಕೆ ಬೆಂಕಿಗಿಟ್ಟು ಸುಟ್ಟು ಭಸ್ಮ ಮಾಡಿದ್ದಾಳೆ. ಆದರೆ ಎಷ್ಟು ದಿನ ಅಂತ ತಾನೇ ಸತ್ಯ ಬಚ್ಚಿಟ್ಟು ಬದುಕೋಕಾಗತ್ತೆ ಹೇಳಿ? ಈ ಹೆಮ್ಮಾರಿಯ ವೇಷ ಕೊನೆಗೂ ಕಳಚಿತ್ತು. ಆ ನಿಗೂಢ ಕೊಲೆಯ ಸತ್ಯ ಬಟ ಬಯಲಾಗಿತ್ತು. ಅನುಮಾನ ಬಾರದಂತೆ ಮುಗಿಸಿದ್ದಳು ಗಂಡನ ಕಥೆ. ಶವದೊಂದಿಗೆ ನಿದ್ದೆಗೆ ಜಾರಿ ಯಾಮಾರಿಸಿದ್ ಹೇಗೆ? ನೋಡ್ರಿ ನೋಡಿ, ಈ ಯುವಕನಿಗೆ ಏನಾಗಿದೆ? ನೀಟಾಗಿ ಶೇವ್ ಮಾಡ್ಕೊಂಡ್ರೆ ಚೆನ್ನಾಗಿಯೇ ಕಾಣಿಸ್ತಾನೆ. ಈ ಕಿತ್ತೋದ್ ಮುಸುಳಿಗೆ ಈ ಯುವಕನಿಗಿಂತಲೂ ಹುಡುಗ ಬೇಕ? ಹೆಂಡತಿಯನ್ನ ಮನೆಯಲ್ಲಿಟ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಗಿ ಯುವಕನಿಗಿಂತಲೂ ಒಳ್ಳೆ ಹುಡುಗ ಸಿಗ್ತಾನಾ ಇವಳಿಗೆ? ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಆದರೆ ಈ ತಾಟಕಿ ಸೌಭಾಗ್ಯ ಕಟ್ಟಿಕೊಂಡ ಗಂಡನನ್ನೇ ಕೊಂದು ಹಾಕಿದ್ದಾಳೆ. ತಾಳಿಯನ್ನ ಕಿತ್ತು ಬಿಸಾಡಿ ಸಿನಿಮಾ ಸ್ಟೈಲಿನಲ್ಲಿ ಡ್ರಾಮಾ ಆಡಿದ್ದಾಳೆ. ಈ ಪ್ರಳಯಾಂತಕಿಯ ಸಂಚು ತಿಳಿಯದೆ ಸುಟ್ಟು ಬೂದಿಯಾಗಿರೋ ಈ ಅಮಾಯಕನ ಹೆಸರು ಅರುಣ್ ಕುಮಾರ್ ಬಡಿಗೇರ್. ಕಾರ್ಪೆಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದವನು ಕಳೆದ 2-3 ವರ್ಷಗಳ ಹಿಂದಷ್ಟೇ ಈ ಸೌಭಾಗ್ಯಳನ್ನ ಮದುವೆಯಾಗಿದ್ದ. ಹೆಂಡತಿಗೆ ಕಷ್ಟ ಕೊಡಬಾರದು, ಅವಳನ್ನ ರಾಣಿ ಥರ ಆರಾಮಾಗೆ ಮನೆಯಲ್ಲಿರಬೇಕು ಅಂತ ಕೆಲಸಕ್ಕೂ ಕಳುಹಿಸದೆ ಸಾಕ್ತಾಗಿದ್ದ. ಇಬ್ರು ತುಂಬಾನೇ ಖುಷಿಯಾಗಿ ಸಂಸಾರ ಸಾಗಿಸ್ತಿದ್ರು. ಇವರ ಪ್ರೀತಿಗೆ ಒಂದು ಹೆಣ್ಣು ಮಗು ಕೂಡ ಜನನವಾಗಿತ್ತು. ಎಲ್ರೂ ಕೂಡ ಹ್ಯಾಪಿಯಾಗಿದ್ರು. ಆದರೆ ಈ ಸೌಭಾಗ್ಯ ಕ್ಷಮಿಸಲಾರದಂತಹ ದೌರ್ಭಾಗ್ಯ ತಂದಿಟ್ಟಿದ್ದಾಳೆ. ಸಂಚು ರೂಪಿಸಿ ಪಕ್ಕಾ ಪ್ಲಾನ್ ಮಾಡಿಯೇ ಗಂಡನನ್ನ ಕೊಂದು ಡ್ರಾಮಾ ಮಾಡಿದ್ದಾಳೆ. ಮೊದ್ಲ ನನಗೆ ಬಂದು ಎಬ್ಸೋದ್ರಿ. ಮುಂಜಾನೆ ಜಲ್ದಿ 6ಕ್ಕೆ ಮೊದ್ಲ 5ಕ್ಕೆ ಎದ್ದಾರ್ರಿ. 5ಕ್ಕೆ ಎದ್ದು ಬಾತ್ರೂಮ್ ಬಂದಾರ್ರಿ. ಮೊಬೈಲ್ ನೋಡ್ಕೊತ ಮಕ್ಕೊಂಡಿರಿ. ಮೊಬೈಲ್ ನೋಡ್ಕೊತ ಮಕ್ಕಳನ್ನ ನಾನೇ ಬೈದ್ಕೆ ಈಗ ಈ ಆಳಿಗೆ ಏನು ಮೊಬೈಲ್ ನೋಡ್ತೀರಿ ಸುಮ್ಮನೆ ಕೋರಿ ಅನ್ನೋಣ ನನಗೆ ಬೈದ್ ಮನ್ಗಿಸಾರಿ. ನಾನೇ ಮಕ್ಕೊಂಡು ನಿಂತು ಒಮ್ಮೆ ಚಟ್ನಿ ಚೀರ್ಕೆ ಗಪ್ಪೆ ಆಗ್ಯಾರಿಗೆ ತೆಗ್ಸಿ ನೋಡ್ರಿ. ಗಂಡನನ್ನ ಕೊಲೆ ಮಾಡ್ಲೇಬೇಕು, ಆತನ ಕಥೆಯನ್ನ ಮುಗಿಸ್ಲೇಬೇಕು. ಇದೇ ಲಾಸ್ಟ್ ಚಾನ್ಸು. ಮತ್ತೆ ಇಂಥ ಅವಕಾಶ ಸಿಗಲ್ಲ ಅಂತ ನಿರ್ಧಾರ ಮಾಡಿದ್ದ ಗೀಕೆ ಯಾರಿಗೂ ಗೊತ್ತಾಗದಂತೆ ಸುಳಿಬೇಗಿಲ್ಲದಂತೆಯೇ ಗಂಡನನ್ನ ಕೊಂದು ಮುಗಿಸಿದ್ದಾಳೆ. ಬೆಳಗ್ಗೆದ್ದು ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ನನ್ನ ಗಂಡ ಸತ್ತೋದ, ಅಯ್ಯೋ ದೇವರೇ, ನನ್ನ ಮಗಳು ಹಾಗೂ ನನಗೆ ಇನ್ಯಾರು ದಿಕ್ಕು ಅಂತ ಮೊಸಳೆ ಕಣ್ಣೀರು ಸುರಿಸಿದ್ಲು. ಪ್ಲಾನ್ ನಂತೆಯೇ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಗಂಡನ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಿಸಿದ್ಲು. ಮೃತದೇಹ ಸುಡೋದ್ರ ಮೂಲಕ ಸಾಕ್ಷ್ಯನಾಶ ಆಗೋಯ್ತು. ಸತ್ಯ ಸುಟ್ಟು ಬೂದಿಯಾಗೋಯ್ತು ಅಂತ ಈ ನೌಟಂಕಿ ಸೌಭಾಗ್ಯ ಅಂದುಕೊಂಡಿದ್ಲು. ಇವಳು ಅಂದುಕೊಂಡಂತೆ ಕೊಲೆ ನಡೆದು ಅದಾಗಲೇ 2 ತಿಂಗಳೇ ಕಳೆದೋಗಿತ್ತು. ಆದರೆ 2 ತಿಂಗಳ ಬಳಿಕ ಒಂದೊಂದೇ ಕೊಲೆ ಸತ್ಯ ಗೊತ್ತಾಗಿತ್ತು. ಇವಳ ಬೆಕ್ಕಿನಾಟ ಏನು ಅನ್ನೋದು ರಿವೀಲ್ ಆಗಿತ್ತು. ಮಮ್ಮಿ ಕಾಲ್ ಮಾಡಿದ್ರಿ ಬೆಳಗ್ಗೆ. ಕಾಲ್ ಮಾಡೋಣ ಇದು ಆಯ್ತು ದವಾಖಾನಿಗೆ ಕರ್ಕೊಂಡು ಹೋಗಂತ ಹೇಳಿದೆ. ನಾನು ನ್ಯಾಚುರಲ್ ಡೆತ್ ಅಂತ ತಿಳ್ಕೊಂಡು ಏನು ಮಾಡಿದೆ, ನಾವು ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ಲಿಲ್ಲ. ಹಾಗೆ ಮನೆಗೆ ಕರ್ಕೊಂಡು ತಂದು ನಮ್ಮ ಸಂಪ್ರದಾಯ ಪ್ರಕಾರ ನಾವು ಏನೇನು ಮಾಡಬೇಕು ಇದು ವಿಧಾನ ಮುಗಿಸ್ಕೊಂಡ್ರಿ ಎಲ್ಲರೂ. ಅದು ಪ್ರೀ ಪ್ಲಾನಿಂಗ್ ಮರ್ಡರ್ ಅಂತ ಅನ್ಸಾಕತ್ರಿ. ಅವ್ರಿಬ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್. ಯಾಕೆ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು. ಈ ಥರ ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇರ್ಬೇಕು. ಮಿಲಿಟರಿ ಮಾಮನೊಂದಿಗೆ ಲವ್, ಗಂಡನಿಗೆ ಬರೆದಳು ಮರಣ ಶಾಸನ. ಮಧ್ಯರಾತ್ರಿ ಬಾಗಿಲು ತೆರೆದಿತ್ತು, ಗಂಡನ ಕೊಂದಳು. ಮದುವೆಯಾಗಿ ಮಗು ಇದೆ. ಆ ಮಗುವಿನ ಭವಿಷ್ಯದ ಕಡೆ ಆಲೋಚನೆ ಮಾಡುವುದನ್ನ ಬಿಟ್ಟು ಮನೆ ಹಾಳಿ ಸೌಭಾಗ್ಯ ಕ್ಲಾಸ್ಮೇಟ್ ನ ಜಪ ಮಾಡಿದ್ಲು.
ಇಂಡಿ ಮೂಲದ ಹಳೆ ಸ್ನೇಹಿತನಾಗಿದ್ದ ದೀಪಕ್ ನಾವಾಡಿ ಜೊತೆ ಫೋನ್ ಸಂಪರ್ಕದಲ್ಲಿದ್ಲು. ಈ ಪಾಪಿ ದೀಪಕ್ ಸೈನಿಕನಾಗಿ ದೇಶದ ಕಡೆ ಗಮನ ಕೊಡೋದು ಬಿಟ್ಟು ಈಗಾಗಲೇ ಮದುವೆಯಾಗಿ ಸಂಸಾರ ಶುರು ಮಾಡಿದ್ದ ಸೌಭಾಗ್ಯಾಳ ಜೊತೆ ನೊಲೀತಿದ್ದ. ಸ್ನೇಹ ಅಂತ ಆಗಾಗ ಫೋನ್ ಕಾಲ್ನಲ್ಲೇ ಇಬ್ರು ಮಾತನಾಡ್ಕೊಂಡಿರ್ತಿದ್ರು. ಆದ್ರೆ ಅದೇ ಸ್ನೇಹ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಗೆ ತಿರುಗುತ್ತೆ. ಎಲ್ಲೋಗಿರೋ ಹಳೆ ಗೆಳೆಯನ ಮೇಲೆ ಈಕೆಗೆ ಮೋಹ ಹೆಚ್ಚಾಗಿತ್ತು. ಆತ ಊರಿಗೆ ಬಂದಾಗ್ಲೆಲ್ಲ ಮೀಟ್ ಮಾಡ್ತಿದ್ಲು. ಸಿಹಿ ಮುತ್ತಿನಂತಹ ಮಾತುಗಳನ್ನೇ ಆಡ್ತಿದ್ರು. ಆದ್ರೆ ಎಷ್ಟು ದಿನ ಅಂತ ಇಬ್ಬರು ಕಳ್ಳಾಟ ಆಡ್ಕೊಂಡಿರೋಕಾಗತ್ತೆ ಹೇಳಿ? ಆ ನೀಚರು ಕೂಡ ಅದನ್ನೇ ಆಲೋಚನೆ ಮಾಡಿದ್ರು. ನಾವಿಬ್ರು ಚೆನ್ನಾಗಿರಬೇಕು ಅಂದ್ರೆ, ನಾವಿಬ್ಬರು ಒಂದಾಗ್ಬೇಕು ಅಂದ್ರೆ ತಾಳಿ ಕಿತ್ತು ಬಿಸಾಡ್ಬೇಕು, ಗಂಡನ ಕಥೆ ಮುಗಿಸ್ಬೇಕು ಅಂತ ನಿರ್ಧರಿಸಿದ್ರು. ತುಂಬಾ ದಿನಗಳಿಂದ ಚರ್ಚೆ ಮಾಡ್ಕೊಂಡೇ ಇದ್ರು. ಈ ನಡುವೆಯೇ ನೋಡಿ ಈ ಕಳ್ಳ ಜೋಡಿ ಊರ ಹಬ್ಬದ ದಿನ ಅರುಣ್ ಕುಮಾರ್ಗೆ ಮುಹೂರ್ತ ಫಿಕ್ಸ್ ಮಾಡೋದು. ಹುಡುಗನ ಜೊತೆ ಅಫೇರ್ ಇದ್ದಿದ್ದು ಅಂದ್ರಿ. ಆಮೇಲೆ ನಮ್ಮ ತಮ್ಮನ ಹೆಸರಲ್ಲಿ ಇದ್ದಿದ್ದು ಪ್ರಾಪರ್ಟಿ, ಹೊಲ ಮನಿ ಎಲ್ಲ ಅವನ ಹೆಸರೇ ಬಿಟ್ಕೊಟ್ಟಿದ್ರು. ಬಿಟ್ಕೊಟ್ಟು ಇನ್ನೂ ವರ್ಷ ತುಂಬುದ್ರಾಗೆ ಈ ತರ ಮಾಡ್ಯಾರ. ಕಳೆದ 2 ತಿಂಗಳ ಹಿಂದಷ್ಟೇ ಊರ್ ಹಬ್ಬ ನಡೆದಿತ್ತು. ಆ ಊರಬ್ಬದ ಹೆಸರಲ್ಲಿ ಸೇನಾಧಿಕಾರಿ ಬಳಿ ರಜೆ ತೆಗೆದುಕೊಂಡು ಊರಿಗೆ ಬಂದಿದ್ದ ಈ ಮಿಲಿಟರಿ ಮಾಮ ರಹಸ್ಯವಾಗಿ ಸೌಭಾಗ್ಯಾಳನ್ನ ಮೀಟ್ ಮಾಡಿದ್ದ. ಇಬ್ಬರು ಕೆಲ ಹೊತ್ತು ತುಂಟಾಟ ಆಡಿ ನಂತರ ನಾವಿಬ್ಬರು ಹೀಗಿರೋಕೆ ಏನು ಮಾಡ್ಬೇಕು ಗೊತ್ತಾ ಅಂತ ಮಾತನಾಡ್ಕೊಂಡಿದ್ರು. ಹಾಗಾಗಿ ಪಾಪಿ ದೀಪಕ್ ಅದೆಲ್ಲಿಂದ 12 ನಿದ್ದೆ ಮಾತ್ರೆ ತಂದಿದ್ನೋ ಏನೋ. ಆ 12 ನಿದ್ದೆ ಮಾತ್ರೆಗಳನ್ನ ಸೌಭಾಗ್ಯಾಳ ಕೈನಲ್ಲಿಟ್ಟಿದ್ದ. ಇದೇ ಲಾಸ್ಟ್ ಚಾನ್ಸು, ಮತ್ತೇಗಿಂತ ಅವಕಾಶ ಸಿಗಲ್ಲ ಅಂತ ಸೌಭಾಗ್ಯಾಳ ತಲೆಯನ್ನ ಕೆಡಿಸಿ ಕಳುಹಿಸಿದ್ದ. ಅದರಂತೆ ಈಕೆ ಚಪಾತಿಯಲ್ಲಿ ನಿದ್ದೆ ಮಾತ್ರೆ ಹಾಕಿದ್ಲು. ಅತ್ತೆಗೆ 4 ನಿದ್ದೆ ಮಾತ್ರೆ ಹಾಕಿದ್ರೆ ಗಂಡನಿಗೆ 8 ನಿದ್ದೆ ಮಾತ್ರೆ ಹಾಕಿಸಿ ನಿದ್ದೆ ಮಾಡಿಸಿದ್ದಾಳೆ. ನಂತರ ಮನೆ ಬಾಗಿಲು ತೆರೆದಿಟ್ಟು ಲವ್ವರ್ ದೀಪಕ್ಗೆ ಕಾಲ್ ಮಾಡಿ ಕರೆಸ್ಕೊಂಡಿದ್ದಾಳೆ. ಮಧ್ಯರಾತ್ರಿ ವೇಳೆ ಅರುಣ್ ಕುಮಾರ್ನ ಕುತ್ತಿಗೆ ಬಿಗಿದುಕೊಂಡು ಏನೂ ನಡೆಯದಂತೆ ಗಿದ್ದು ಬಿಟ್ಟಿದ್ದಾರೆ. ಚಂತಾನೆ ಕೆಲಸ ಮಾಡಾನ್ರಿ. ಎಲ್ಲ ಕಡೆ ಕೆಲಸ ಮಾಡಿ ಎಲ್ಲ ಸಂತಿ ಇದು ಎಲ್ಲ ಉದ್ರು ಕೂಡೆ ಮಾಡಿರೋ ಮಗ. ಸಂಜಿನಾಗ ಬಂದು ಮಾವಿನಕಾಯಿ ಶಿಕರ್ಣಿ ಚಪಾತಿ ಮಾಡಂದ್ರಿ. ಮಾವಿನಕಾಯಿ ಶಿಕರ್ಣಿ ಚಪಾತಿ ಮಾಡೋದ್ರಿ. ಅದ್ರಾಗ ಗುಳಿಗೆ ಹಾಕ್ಯಾಡ, ನಿದ್ದೆ ಗುಳಿಗೆ ಹಾಕ್ಯಾಡ್ರಿ. ನಿದ್ದೆ ಮಾತ್ರೆ ಹಾಕಿ ಅವನಿಗೆ 8 ಹಾಕ್ಯಾಡ್ರಿ, ನನಗೆ 4 ಹಾಕ್ಯಾಡ್ರಿ. ಅದಕ್ಕೆ ಇಬ್ರು ನಾವು ಗುಳಿಗೆ ಹಾಕೋದ್ರಿ ನಮಗೆ ಸುಸ್ತಾಗಿ ಮುಕ್ಕೊಂಡ್ಬಿಟ್ಟಿವ್ರಿ. ಮುಕ್ಕೊಳ್ಳೋಣ ಅವನಿಗೆ ಹುಡುಗ ಕರ್ಸಾಡ್ರಿ, ಅವನು ಆಕಿ ಕೂಡ ಇದ್ದವನಿಗೆ. ಎಲ್ಲವೂ ಕಳ್ಳ ಪ್ರೇಮಿಗಳು ಅಂದುಕೊಂಡಂತೆ ನಡೆದು ಹೋಗಿತ್ತು. ಕೊಲೆ ಅನ್ನೋದು ಊರಿನ ಜನರಿಗೆ ಗೊತ್ತಾಗಿಯೇ ಇರಲಿಲ್ಲ. ಕುಟುಂಬಸ್ಥರು ಕೂಡ ಅನ್ಯಾಯವಾಗಿ ಅರುಣ್ ಸತ್ತೋದ ಅಂತ ಸುಮ್ಮನಿದ್ರು. ಆದರೆ ಈ ನಡುವೆ ಒಂದು ಮೊಬೈಲ್ ಇಡೀ ಸ್ಟೋರಿಗೆ ಟ್ವಿಸ್ಟ್ ಕೊಡುತ್ತೆ. ಈ ಸೌಭಾಗ್ಯ ಮಾಡಿದ ಒಂದೇ ಒಂದು ತಪ್ಪಿನಿಂದ ತಗಲಾಕೊಂಡಿದ್ರು. ಗಂಡನ ಕೊಲೆಗೈದ ಬಳಿಕ ಈ ಸೌಭಾಗ್ಯ ಮಿಲಿಟರಿ ಮಾಮನೊಂದಿಗೆ ಫೋನ್ನಲ್ಲಿ ಬ್ಯುಸಿಯಾಗಿ ಇರ್ತಿದ್ಲು. ಆಗಾಗ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ಲು. ಬಟ್ ಸೌಭಾಗ್ಯಾಳ ಬ್ಯಾಡ್ಲ ಇತ್ತೀಚೆಗೆ ಸೌಭಾಗ್ಯಾಳ ಫೋನ್ ಕೈ ಕೊಟ್ಟಿತ್ತು, ರಿಪೇರಿಯಾಗಿ ಮೂಲೆ ಸೇರಿತ್ತು. ಈ ವೇಳೆ ಸೌಭಾಗ್ಯ ಸುಮ್ಮನೆ ತನ್ನ ಪಾಣಿಗೆ ತಾನಿದ್ದು ಬಿಟ್ಟಿದ್ದಿದ್ರೆ ಏನೇನೂ ಆಗ್ತಿರ್ಲಿಲ್ಲ. ಬಟ್ ಈ ಸೌಭಾಗ್ಯ ಪಕ್ಕದ ಮನೆಯ ಯುವತಿ ಬಳಿ ಫೋನ್ ತಗೊಂಡು ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ದೀಪಕ್ಗೆ ಕಾಲ್ ಮಾಡ್ತಿದ್ಲು. ವಿಡಿಯೋ ಕಾಲ್ನಲ್ಲಿ ಕಿಲಕಿಲ ಅಂತಿದ್ಲು. ಇದು ಪಕ್ಕದ ಮನೆಯವರಿಗೆ ಡೌಟ್ ಬಂದಿದೆ. ಆ ಡೌಟ್ ಮೇಲೆ ಮೃತನ ಸಹೋದರಿಗೆ ವಿಷಯ ತಿಳಿಸಿದ್ದಾರೆ. ಆಗ್ಲೇ ನೋಡಿ ಫೋನ್ ಚಾಟಿಂಗು, ವಿಡಿಯೋ ಕಾಲ್ಗಳನ್ನ ನೋಡಿದ ಕುಟುಂಬಸ್ಥರಿಗೆ ಕೊಲೆ ಮಾಡಿರೋ ಅನುಮಾನ ಗೆದ್ದಿದೆ. ತಕ್ಷಣವೇ ಇದು ಕೊಲೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ.
ಕೊಲೆ ಅಂತ ದೂರು ಕೊಡ್ತಾಗಿದ್ದಂತೆ ಪೊಲೀಸರು ತನಿಖೆಗೆ ಇಳಿದಿದ್ರು. ಈ ನೌಟಂಕಿ ಸೌಭಾಗ್ಯಾಳನ್ನ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆ ನಡೆಸಿದ್ರು. ಆಗ್ಲೇ ನೋಡಿ ಆಕೆ ಪೊಲೀಸರ ಮುಂದೆ ಸತ್ಯ ಒಪ್ಪಿಕೊಳ್ಳೋದು. ಕೊಲೆ ವಿಷಯ ಬಾಯ್ಬಿಟ್ಟಿದ್ದಾಳೆ. ಹೀಗಾಗಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಇವಳ ಲವ್ವರ್ನ ಪಾತ್ರವನ್ನು ಕನ್ಫರ್ಮ್ ಮಾಡಿಕೊಂಡೇ ಬಂಧಿಸೋಕೆ ನೋಟಿಸ್ ಕಳುಹಿಸಿದ್ದಾರೆ. ಅವನು ಸ್ನೇಹಿತನನ್ನ ಕರ್ಕೊಂಡು ಹೋಗ್ತಿದ್ದ. ಅದೊಂದು ಕಡೆ ಚೆಕ್ ಪಡೆದುಕೊಂಡು ವಾಪಸ್ ಮನೆಗೆ ಬರ್ತಿದ್ದ. ಆದ್ರೆ ದಾರಿ ಮಧ್ಯೆ ನಡೆದಿದ್ದು ಕೊಲೆ. ಆ ಕೊಲೆ ಕೇಸ್ ಮುಚ್ಚಿ ಹಾಕೋಕೆ ಸ್ನೇಹಿತ ಮಾಡಿದ್ದ ಸಂಚು ಎಂಥದ್ದು. ಆ ರಾತ್ರಿ ಹೆದ್ದಾರಿಯಲ್ಲಿ ನಡೆದಿದ್ದೇನು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್.